ಏನಾಯ್ತ್ರಿ? ಏನಾಯ್ತು ಅಂತ ಹೇಳಿ. ದಾರಿಲಿ ಬರುವಾಗ ಏನೋ ಕಣ್ಣಿಗೆ ದ್ರವ ಸಿಂಪಡಣೆ ಕಣ್ಣು ಒರೆಸಿ ಕಣ್ಣು ತೆರೆ ನೋಡಿ ನನಗೆ ಕಣ್ಣು ಕಾಣುತ್ತಿಲ್ಲ ಗಂಗಾಳನೆ ಕಣ್ಣೆ ಅಯ್ಯೋ ಕಣ್ಣು ಹೇಗೆ ಜೀವನ ಸಾಗಿಸಲಪ್ಪ. ತಾಯಿ ಜಗನ್ಮಾತೆ, ಯಾಕಮ್ಮ ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡುತ್ತಾ ನೀನು ಸಂತೋಷವಾಗಿ ನಗುತ್ತಿವೆಯಾ? ಹೇಳು ತಾಯಿ, ನಮಗೆ ಯಾಕೆ ಇಂಥ ಶಿಕ್ಷೆ? ರೀ ಬನ್ನಿ, ಒಂದು ಆಸ್ಪತ್ರೆಗೆ ಹೋಗೋಣ ಬನ್ನಿ. ಈ ಕತ್ತಲಲ್ಲಿ ನಮಗೆ ಎಲ್ಲಿ ಅಂತ ಕರ್ಕೊಂಡು ಏನು ಮಾಡುತ್ತಾರೆ ಮಾಡಲಿ ಬಿಡು ಗಂಗಾ. ಬನ್ನಿ, ಸ್ವಲ್ಪ ಊಟನಾದ್ರೂ ಮಾಡೋರಂತೆ. ಬೇಡ ಗಂಗಾ, ನನಗೆ ಹಸಿವಿಲ್ಲ ಗಂಗಾ, ನನಗೆ ಹಾಗೆಲ್ಲ ಅನ್ಬೇಡಿ, ಪರೀಕ್ಷೆ ತಡೆಯಿರಿ ಬಂದೆ. ಹಿಂದೆ ನಮ್ಮ ಕಾವೇರಿ ಊಟದ ತಾಟನ ಯಾಕಮ್ಮ ಚೆಲ್ಲಿದೆ? ಹಸಿದವರಿಗೆ ಅನ್ನನೇ ದೇವರಮ್ಮ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನ್ನ ಗಂಡನೊಬ್ಬನೇ ದುಡಿದು ಈ ಮನೆಯಲ್ಲಿ ಇನ್ನು ಎಷ್ಟು ಜನರಿಗೆ ಕೂಡ ಹಾಕಬೇಕಾಗಿದೆ. ಯಾವಾಗ ನೋಡಿದ್ರು ನಿನ್ ಗಂಡ ರೈತ ಸಂಘ ರೈತ ಸಂಘ ರೈತ ಸಂಘ ಅಂತ ತಿರುಗ್ತಾ ಇರ್ತಾನೆ. ತಿಂಗಳಗಟ್ಲೆ ರೈತ ಸಂಘ ಅಂತ ತಿರುಗಿದ್ರೆ ಇವ್ರಿಗೆ ಬಿಟ್ಟಿಗಳು ಎಲ್ಲಿಂದ ಬರುತ್ತೆ? ಏ ಕಾವೇರಿ, 3 ದಿನದ ಹಿಂದೆ ಬಂದಿರೋ ಮಳ್ಳಿ ನೀನು ನನ್ನ ಗಂಡ ಅಂತ ಯಾಕೆ ಬಾಯಿ ಬಡಿದುಕೊಳ್ತೀಯ? ನನ್ನ ಗಂಡ ಉಪವಾಸ ವನವಾಸ ಅನುಭವಿಸಿ ತನ್ನ ತಮ್ಮಂದಿರು ಚೆನ್ನಾಗಿ ಓದ್ಲಿ, ಚೆನ್ನಾಗಿ ಬೆಳೆಯಲಿ, ಸಂತೋಷವಾಗಿರ್ಲಿ ಅಂತ ತಮ್ಮೆಲ್ಲ ಸಂತೋಷವನ್ನು ತ್ಯಾಗ ಮಾಡಿದ್ದಾರೆ. ಕಂಡಲ್ಲಿ ಕೂಲಿ ಮಾಡಿ, ಬಸ್ ಸ್ಟ್ಯಾಂಡಿನಲ್ಲಿ ಹಮಾಲಿ ಮಾಡಿ ನಿನ್ನ ಗಂಡನನ್ನು ಚೆನ್ನಾಗಿ ಓದಿಸಿ ಇಂಜಿನಿಯರ್ ಆಗೋ ಮಟ್ಟಕ್ಕೆ ಬೆಳೆಸಿದ್ದು ನನ್ನ ಗಂಡ. ಆದ್ರೆ ಇನ್ನು ಗಂಡನಿಗೆ ನೌಕರಿ ಬಂದು 3 ತಿಂಗಳಾಗಿಲ್ಲ, ಆವಾಗ್ಲೇ ನನ್ನ ಗಂಡ ಅಂತ ಬಾಯಿ ಬಡಿದುಕೊಳ್ತೀಯಲ್ಲ. ನನ್ನ ಗಂಡನ ಬೆವರಿನ ಕಿಮ್ಮತ್ತು ನಿನಗೇನೆ ಗೊತ್ತು? ಮಚ್ಚ ಬಾಯ್ನ, ಅವ್ರ ಹಾಗೆ ಬದುಕಿರೋದು ಅದವ್ರ ಹಣೆ ಬರಹ. ಅದಕ್ಕೆ ನಾವ್ಯಾರೋ ಹೊಣೆಗಾರಲ್ಲ. ನೋ ಅವಾಜ್, ನೋ ಸೌಂಡ್. ನಾನು ಓದದೇ ಇರ್ಬೋದು, ಆದ್ರೆ ಈ ಸಮಾಜದ ಈ ನಾಡಿನ ಸಂಸ್ಕೃತಿಯನ್ನು ತಿಳಿದುಕೊಂಡು ಬೆಳೆದವಳು ನಾನು. ಈ ರೀತಿ ಅಹಂಕಾರದಿಂದ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೋಗಲಿ ಬಿಡುಗ, ಹೋಗಲಿ. ಎಷ್ಟಾದ್ರೂ ನನ್ನ ತಮ್ಮನ ಹೆಣ್ಣು ಅವರಾದರೂ ಸುಖಾಗಿಲ್ಲ. ಅವರಿಗೆ ಮಾತಿಗೆ ಮಾತು ಉತ್ತರ ಕೊಡಬೇಡ ಗಂಗಾ, ಉತ್ತರ ಚೆನ್ನಾಗಿ ಇರ್ಲಿ ಬಿಡು ಗಂಗಾ, ಅವರಾದ್ರೂ ಚೆನ್ನಾಗಿ. ಯಾಕ್ರಿ ನಾವೇಕೆ ಮನೆ ಬಿಟ್ಟು ಹೋಗ್ಬೇಕು? ಈ ಮನೆಯಲ್ಲಿ ಇವರ ಅಪ್ಪಂದ ಕೊನೆ ಪಕ್ಷ ಸಾಯುವವರೆಗೂ ಈ ಮನೆಯಲ್ಲಿರೋ ಹಕ್ಕು ಕೂಡ ನಮಗಿಲ್ವೇ? ನೋಡು ಗಂಗಾ, ರಾಮಾಯಣದಲ್ಲಿ ರಾಜ್ಯಭಾರ ಮಾಡುವುದನ್ನು ಬಿಟ್ಟು ತಂದೆಯ ಮಾತನ್ನು ತಿರಸ್ಕರಿಸಿದರೆ ರಾಜ ವೈಭವದಿಂದ ಬರುತ್ತೋ ನನ್ನ ಶ್ರೀರಾಮಚಂದ್ರ. ಅಣ್ಣ ತಮ್ಮಂದಿರುವುದರಾಗಿ ರಾಮ ಲಕ್ಷ್ಮಣ ಅನ್ನುತ್ತಾರೆ. ಕನಸಿನ ಆಶಾ ಗೋಪುರವನ್ನೇ ಕಟ್ಟಿಸಿಕೊಂಡು ಮಹಾರಾಜಂತೆ ಮೆರೆಯಬೇಕಿದ್ದ ನನ್ನ ಸೀತಾಮಾತೆ ವನವಾಸವನ್ನು. ಇದು ಕಲಿಯುಗ ಗಂಗಾ, ಇದು ಕಲಿಯುಗ. ಅರ್ಥ ಮಾಡಿಕೊ ಗಂಗಾ, ಅರ್ಥ ಮಾಡಿಕೊ. ಒಳ್ಳೆಯ ಮನಸ್ಸಿನಲ್ಲಿ ಒಂದು ಮನೆ ಇರುವುದು ಒಳ್ಳೆಯದಲ್ಲ.
ಬದುಕಲು ಮನೆಯಾಗಬೇಕ ಯಾವ ಕೇಳೋದೆಲ್ಲ ಬದುಕಲಾಯ್ತು. ನಡೆಯು ಹೋಗೋಣ. ಎಲ್ಲಿಗೆ ಹೊರಟಿರಣ್ಣ? ತಮ್ಮ ಹರಿಯೋ ನದಿಯನ್ನ ಎಲ್ಲಿಗೆ ಅಂತ ಕರಿಗೆ ಎಲ್ಲಿಗೆ ನಾವು ಎಲ್ಲಾದ್ರೂ ಹೋಗುತ್ತೆ. ನೀವಾದ್ರೂ ಚೆನ್ನಾಗಿರಪ್ಪ, ನೀವಾದ್ರೂ ಚೆನ್ನಾಗಿರು. ಸತೀಶ, ನಿಮ್ಮಣ್ಣನವ್ರಿಗೆ ಕಣ್ಗಳಿಗೆ ಕಾಣಿಸ್ತಿಲ್ಲ. ಯಾರೋ ಪಾಪಿಗಳು ಮೋಸ ಮಾಡಿದ್ದಾರೆ. ನೀನು ಹೆಂಡತಿ ನೋಡಿದ್ರಿ ಸ್ವಲ್ಪ ಕೂಡ ಅನುಕಂಪ ತೋರದೆ ಊಟದ ತಾಟಲಿ ಚೆಲ್ಲಿ ಬಿಟ್ಲಪ್ಪ. ಹೇಳಪ್ಪ, ನೀನಾದ್ರೂ ಸ್ವಲ್ಪ ಅವಳಿಗೆ ತಿಳಿಸಿ ಹೇಳು. ಹಾಗೇಗೆ ಮಾಡಿದ್ರಿ ಕಾವೇರಿ? ಇದು ನಿಮಗೆ ಅರ್ಥವಾಗೋದಿಲ್ಲ. ಈ ವಿಷಯದಲ್ಲಿ ನೀವೇನಾದ್ರೂ ಭಾಗವಹಿಸಿದ್ರೆ ನಿಮಗೆ ಆನೆಯಾಗಿದೆ. ಹೆಚ್ಚಿಗೆ ನೀವೇನಾದ್ರೂ ಮಾತಾಡಿದಾದ್ರೆ ಅವರಿಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರುತ್ತೆ. ಅಮ್ಮ ಜಗನ್ಮಾತೆ, ನನ್ನನ್ನು ಎಂದರು ನಮ್ಮನೆ ತೀರಿತಮ್ಮ, ನನ್ನ ಮನೆ ವಸಲಿಗೆ ನಮಸ್ಕಾರ ಮಾಡೋರು ಕರೆದುಕೊಂಡು ಬಾಳಲ್ಲಿ ನೂರಾರು ಚಿಂತೆ